ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರು ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನೈಟ್ ರೊಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಆಫ್ಟರ್ ಅಂದರೆ ಡಿನ್ನರ್ ಆದಮೇಲೆ ನನ್ನ ರೊಟೀನ್ ಏನಿರುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಾನಿವತ್ತು ಲಂಚ್ ಆದಮೇಲೆ ಅಂದರೆ ಮಂಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನೈಟ್ ವ್ಲಾಗ್ ಇದು. ಮಂಡೇ ನೈಟ್ ನನ್ನ ರೊಟೀನ್ ಹೀಗಿತ್ತು. ಫಸ್ಟು ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ರೆ ಒಂದೇನೋ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂತಂದರೆ ಅದು ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳನ್ನೆಲ್ಲ ನೋಡಿಬಿಟ್ರೆ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ. ನಿಜ ಹೇಳಬೇಕಂತಂದರೆ ಹೇಗೆ ಇವಾಗ ಎದ್ದ ತಕ್ಷಣ ಅಂತಂದರೆ ಫ್ರೆಶ್ ಮೂಡಲ್ಲಿರಬೇಕು. ನಾವೊಂದು ಅಡುಗೆ ಮನೆಗೆ ಹೋಗಿಬಿಟ್ರೆ ನಾವು ಹೋದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ಸೊ ಎಲ್ಲನೂ ಹಾಗೆ ಇಟ್ಬಿಟ್ರೆ ಅದು ಮನಸ್ಸೇ ಬರಲ್ಲ, ನಮಗೆ ಕೆಲಸ ಮಾಡೋ ಮೂಡೇ ಹೋಗ್ಬಿಡುತ್ತೆ. ಮತ್ತು ನಮಗೆ ಟೈಮೂ ಸಾಕಾಗಲ್ಲ. ನೈಟ್ ಎಷ್ಟೇ ಲೇಟ್ ಆದ್ರೂ, ಎಷ್ಟೇ ಒಂದು ಸುಸ್ತಾದ್ರೂ ನಾವು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಟ್ಟರೆ ಬೆಳಗ್ಗೆ ಎದ್ದು ಎಷ್ಟೋ ನಮಗೆ ಟೈಮ್ ಉಳಿಯುತ್ತೆ. ಅದು ಮಕ್ಕಳಿದ್ರಂತೂ ಮುಗಿದೇ ಹೋಯಿತು. ಯಾಕಂತಂದರೆ ಅವ್ರಿಗೆ ಸ್ಕೂಲಿಗೆ ಕಳಿಸೋದಾಗಿರಲಿ, ಅವ್ರನ್ನ ರೆಡಿ ಮಾಡೋದಾಗಿರಲಿ, ಅವ್ರಿಗೆ ಟಿಫನ್ ಮಾಡಿಸೋದಾಗಿರಲಿ, ಎಲ್ಲನೂ ಅಷ್ಟೇ ತುಂಬಾ ಕೆಲಸ ಇರುತ್ತೆ. ಅದು ಹೇಗೆ ಟೈಮ್ ಹೋಗುತ್ತಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಟೈಮಲ್ಲಿ ನೋಡಿ ನೀವು 1 ಅವರ್ ಬಂದುಬಿಟ್ಟು ಒಂದು 5 ಮಿನಿಟ್ಸ್ ಹೋದಷ್ಟೇ ಟೈಮ್ ಆಗಿರುತ್ತೆ, ಹಂಗಾಗಿರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಎಷ್ಟೇ ಲೇಟ್ ಆದ್ರೂ ನೈಟು ಕ್ಲೀನ್ ಮಾಡ್ಕೊಂಡು ಮಲಗಿಬಿಡ್ತೀನಿ. ಅಂದರೆ ಸೊ ನನಗೆ ಬೆಳಗ್ಗೆ ಅಡುಗೆ ಮಾಡೋದಕ್ಕಾಗಲಿ, ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿ, ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದಕ್ಕಾಗಲಿ ಎಲ್ಲದಕ್ಕೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಂದರೆ ನೈಟ್ ಹೊತ್ತು ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದು ಫ್ರೈಡೇ ಮತ್ತು ಟ್ಯೂಸ್ಡೇ ಮಾರನೇ ದಿನ ಇದೆ ಅಂತ ಹೇಳಿದರೆ ಆದರೆ ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು ನೈಟಲ್ಲಿ ಹಿಂದಿನ ದಿನ. ಸೊ ಪೂಜಾ ಸಾಮಗ್ರಿಗಳನ್ನು ಅಷ್ಟೇ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಂದರೆ ನನಗೆ ಬೆಳಗ್ಗೆ ಎಲ್ಲದಕ್ಕೂ ಈಸಿ ಆಗಿಬಿಡುತ್ತೆ. ನಾನು 9:30 ಅಂದರೆ ನಾನು ಆಫೀಸಿಗೆ ಹೋಗಬೇಕಾಗತ್ತೆ. ಮಕ್ಕಳೆಲ್ಲ 8:30ಗೆಲ್ಲ 8:15 8:30 ಅಂದರೆ ನನ್ನ ಮಕ್ಕಳು ಇಬ್ಬರೂ ಸಹ ಸ್ಕೂಲ್ಗೆ ಹೊರಡ್ತಾರೆ. ಅವ್ರು ಹೋದ್ಮೇಲೆನೂ ಅಷ್ಟೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ನಮ್ಮ ಮಮ್ಮಿ ಮನೇಲಿ ಇರ್ತಾರೆ. ಅವರು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಳ್ತಾರೆ. ಸೊ ನಾನಿರೋವರೆಗೂ ಎಷ್ಟಾಗ ಸಾಧ್ಯನೋ ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನೋಡ್ಬೋದು ಇವಾಗ ಎಲ್ಲ ಕ್ಲೀನಿಂಗ್ ಮುಗೀತು. ಸೊ ಲಾಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಒಂದು 5ರಿಂದ 6 ಬಾದಾಮಿನ ನೆನೆ ಹಾಕ್ತೀನಿ ನನ್ನ ಇಬ್ಬರು ಮಕ್ಳಿಗೂ ಮತ್ತು ಹಾಗೆ ನನಗೂ. ಸೊ ಒಂದು 2 ತಿಂತೀವಿ ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ. ಸೊ ಅದಕ್ಕೋಸ್ಕರ ಅದನ್ನು ಅಷ್ಟೇ ಒಂದು ಬಾದಾಮಿನ ನೆನೆ ಹಾಕಿಟ್ಟೆ. ನೋಡ್ಬೋದು ಎಲ್ಲ ಫುಲ್ ಫಟಾಫಟ್ ಅಂತ ಕ್ಲೀನಿಂಗ್ ಮುಗೀತು. ಸೊ ಕಸ ಒಂದು ಗುಡಿಸ್ಕೊಂಡು ಬಿಟ್ಟರೆ ನನ್ನ ನೈಟ್ ರೊಟೀನ್ ಅಂದರೆ ಅಡುಗೆ ಮನೆಯದು ಆಫ್ಟರ್ ಡಿನ್ನರ್ ಇಷ್ಟು ಕೆಲಸ ಇರುತ್ತೆ ನನಗೆ. ಊಟ ಆದಮೇಲೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ನನ್ನ ಮಕ್ಕಳು ಇಬ್ಬರೂ ಅಷ್ಟೇ ಎಲ್ಲ ಕಸ ಗುಡಿಸಿ ಹಾಸಿ ಇಟ್ಟಿರ್ತಾರೆ. ಅದೊಂದು ಹೆಲ್ಪ್ ಮಾಡ್ತಾರೆ. ಚಿಕ್ಕವರಿದ್ದಾರೆ, ಇನ್ನು ಅಡುಗೆ ಮನೆಯದಿಷ್ಟು ಕೆಲಸ ಮುಗೀತು. ಇವಾಗ ನನಗಂತ ನಾನು ಟೈಮ್ ಕೊಟ್ಕೋಬೇಕಲ್ವ. ಸ್ವಲ್ಪನಾದರೂ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ಸ್ವಲ್ಪನಾದರೂ ಓದಿದರೆ ಸ್ವಲ್ಪ ಬೇಜಾರು ಕಳೆಯುತ್ತೆ, ಒಂದು ಹಿತನುಡಿಗಳನ್ನ ಕೇಳಿದ್ರೆ ಅಂಥೇಳಿ. ಸೊ ಸ್ವಲ್ಪ ನಾನು ನೈಟ್ ರೊಟೀನ್ ಓದ್ಕೊಳ್ಳೋದು ಇಟ್ಕೊಂಡಿರ್ತೀನಿ. ಎಷ್ಟೇ ಟೈಮ್ ಆದ್ರೂ ಒಂದು 2 ಪೇಜ್ ಆದರೂ ಆಗಲಿ ಓದ್ಬಿಟ್ಟೆ ಮಲಗ್ತೀನಿ. ಏನಾದರೂ ಬರೆಯೋದಿದ್ದರೆ, ಟು ಡೂ ಲಿಸ್ಟ್ ಮಾಡೋದಿದ್ದರೆ, ಸೊ ನೈಟ್ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಓದಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದು ನನ್ನ ನೈಟ್ ರೊಟೀನ್. ನೋಡಿ ನಾನು ಇದೆಲ್ಲ ಮುಗಿಸೋಷ್ಟರಲ್ಲಿ 11:10 ಆಗಿತ್ತು. ಹಾಗೆ ಮಲ್ಕೊಂಡೆ. 11:10 ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಎದ್ದಿದ್ದು ನಾನು ನೋಡ್ಬೋದು 4:20 ಆಗಿತ್ತು ಟೈಮು. ಸೊ ಬೇಗನೆ ಎದ್ದು ಫಟಾಫಟ್ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ನಾನು.
ಸೊ ಬಾಗಿಲು ಪೂಜೆ ಆಗಲಿ ಅದನ್ನೆಲ್ಲ ತೋರಿಸ್ಲಿಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಟೈಮ್ ಆಗುತ್ತಂಥೇಳಿ ಫಟಾಫಟ ಇದನ್ನು ಅಷ್ಟೇ ಲೇಟ್ ಆದರೆ ಮತ್ತೆ ನಾನು ಅಡುಗೆಗೆಲ್ಲ ಲೇಟ್ ಆಗಿಬಿಡುತ್ತೆ, ಎಲ್ಲ ಟೈಮಿಂಗ್ಸ್ ಎಲ್ಲ ಏರುಪೇರು ಆಗಿಬಿಡುತ್ತೆ. ಇನ್ನು ವಿಡಿಯೋ ಮಾಡ್ಕೊಂಡಿದ್ರೆ ಅಂತೇಳಿ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಸಾಮಗ್ರಿಗಳು, ಫೋಟೋಸು ಮತ್ತು ಎಲ್ಲವನ್ನು ತೊಳೆದು ನೀಟಾಗಿ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಪೂಜಾ ಸಾಮಾನುಗಳಂತೂ ತುಂಬ ಇದೆ. ಸೊ ಅದನ್ನೆಲ್ಲ ತೊಳೆದು ಮಾಡಬೇಕಂದ್ರೆ ನನಗೆ ಏನೇ ಇಲ್ಲಾಂದರೂ 1 hour ಅಂತೂ ಬೇಕೇ ಬೇಕು ಪೂಜೆನ ಕ್ಲೀನಾಗಿ ನೀಟಾಗಿ ಮಾಡ್ಕೋಬೇಕಂತ ಹೇಳಿ. ಅದೇನೋ ಮನಸ್ಸಿಗೆ ನೆಮ್ಮದಿ, ಪೂಜೆ ಒಂದು ನೀಟಾಗಿ ಕಾಣ್ತಾ ಇದ್ದರೆ ಹೂವೆಲ್ಲ ಇಟ್ಬಿಟ್ಟು, ಸೊ ಅದೇನೋ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಫ್ರೆಂಡ್ಸ್. ಇವಾಗ ಒಳಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿಟ್ಟು ಹೋಗಿದ್ದೆ ನಾನು. ಇವಾಗ ಪೂಜೆ ಎಲ್ಲ ಮಾಡಿಕೊಂಡು ಸೊ ಹೂವು ಇಟ್ಟು ದೇವ್ರಿಗೆ ಅಂದರೆ ಬಾಗಿಲಿಗೆ, ಮತ್ತು ತುಳಸಿ ಗಿಡನ ಅದನ್ನು ಅಷ್ಟೇ ಪೂಜೆ ಎಲ್ಲ ಮಾಡಿಕೊಂಡು ತುಳಸಿ ಗಿಡದ ಮುಂದೆನೇ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಿಟ್ಟು ಹೋಗಿದ್ದೆ. ಸೊ ಅದಕ್ಕೂ ಪೂಜೆ ಮಾಡಿಕೊಂಡು ಹೂವೆಲ್ಲ ಇಟ್ಟು ಹೊರಗಡೆನೂ ಇಷ್ಟು ಪೂಜೆ ಎಲ್ಲ ಮುಗೀತು. ಇವಾಗ ಒಳಗಡೆ ಹೋಗಿ ಸೊ ದೇವ್ರ ಮುಂದೆ ದೀಪ ಅಂಟಿಸ್ತಾ ಇದ್ದೀನಿ. ಪೂಜೆ ಒಂದು ಚೆನ್ನಾಗಿ ಮನೇಲಿ ಆಗಿಬಿಟ್ರೆ ಫ್ರೆಂಡ್ಸ್, ಬೆಳಗ್ಗೆನೇ ಶುಕ್ರವಾರ ಮತ್ತು ಮಂಗಳವಾರ ಅಂತೂ ಅದೇನೋ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಲೇ ಹೇಳ್ಬೋದು. ಡೈಲಿ ಎಲ್ಲನೂ ನಾವು ಡೈಲಿನೂ ಅಷ್ಟೇ ಪೂಜಾ ಸಾಮಾನು ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಳ್ಳಲ್ಲ ಅಲ್ವಾ. ಟ್ಯೂಸ್ಡೇ ಮತ್ತು ಫ್ರೈಡೇ ಮಾತ್ರ ನಾವು ಇಷ್ಟು ಪೂಜೆನೆಲ್ಲ ಮಾಡ್ಕೊಳ್ತೀವಿ. ಸೊ ಆವತ್ತಿನ ದಿನ ನೋಡಿ ಯಾವ ಥರ ಮನೇಲಿ ಫುಲ್ ಪಾಸಿಟಿವ್ ವೈಬ್ರೇಷನ್ ಥರ ಇರುತ್ತೆ. ಅವತ್ತೊಂದು ಏನೋ ಒಂಥರ ನಾನು ಸಾಂಗ್ ಹಾಕಿಬಿಟ್ಟು ಬಿಟ್ಬಿಟ್ಟಿರ್ತೀನಿ ಮನೇಲಿ, ಅದೇನೋ ಒಂಥರ ಖುಷಿ ಅನಿಸುತ್ತೆ. ಇದಾಗಿತ್ತು ನನ್ನ ಪೂಜಾ ವ್ಲಾಗ್ ಅಂತಲೇ ಹೇಳ್ಬೋದು, ಮಾರ್ನಿಂಗ್ ವ್ಲಾಗ್ ಇದು. ಸೊ ನನ್ನ ಪೂಜೆ ನೋಡಿ ಹೇಗೆ ಅನ್ನಿಸ್ತಾ ಅಂಥೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತು ಇಲ್ಲಿ ಬಂದರೆ ನಮ್ಮ ಅಗ್ನಿ ದೇವತೆಗೆ ಅಲ್ಲಿನೂ ಅಷ್ಟೇ ನಾವು ಪೂಜೆ ಮಾಡಿಕೊಂಡೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಡುಗೆನ. ಇಲ್ಲಿ ನೈಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಸೊ ಡೈರೆಕ್ಟಾಗಿ ಬಂದು ಒಳಗಡೆದೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿನೂ ಅಷ್ಟೇ ನಾನು ಕ್ಲೀನಾಗಿ ಈ ಬತ್ತಿ ವಿಭೂತಿ, ನಾವು ಈ ಬತ್ತಿ ಹಿಂಗೆ ಉತ್ತರ ಕನ್ನಡ ಸೈಡ್ ಈ ಬತ್ತಿ ಆ ಥರ ಅಂತೀವಿ, ವಿಭೂತಿನ ಹಚ್ಚಿ ಸೊ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಒಂದು ಹೂವು ಇಟ್ಬಿಟ್ರೆ ಏನೋ ಒಂಥರ ಅದ್ರ ಕಳೆನೇ ಬೇರೆ ಅನಿಸುತ್ತೆ ಅದರದ್ದು ದೇವ್ರದ್ದು. ಮತ್ತು ಫ್ರೆಂಡ್ಸ್ ಇವಾಗ ನಾನು ಲಾಸ್ಟಿಗೆ ನನ್ನ ರೊಟೀನ್ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ 1 ಗ್ಲಾಸ್ ಬಿಸಿನೀರಿಗೆ ನಾನು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣು ಡೈಲಿ ಈ ಥರ ಹಾಕ್ಕೊಂಡು ಬಿಸಿನೀರಿಗೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಿನ ನೀರಿಗೆ ಹಾಕ್ಕೊಂಡು ಕುಡಿತೀನಿ ಫ್ರೆಂಡ್ಸ್. ಇದು ನನಗೆ ರೂಢಿ ಇದೆ. ಇದಾದಮೇಲೆ ಕುಡಿದೆ. ಈ ಕಡೆ ಅದೇ ನೀರಿಗೆ ನಾನು ಸ್ವಲ್ಪ ಅಂದರೆ ಬಿಸಿನೀರಲ್ಲಿ ಉಳಿದಿರೋ ನೀರಿಗಿನ ಸ್ವಲ್ಪ ಟೀನ ಮಾಡಿ ಇಟ್ಬಿಡ್ತೀನಿ ಸೈಡ್ಗೆ. ಯಾಕಂದರೆ ನಮ್ಮ ಮಮ್ಮಿಗೆ ಮತ್ತು ನಮ್ಮ ತಮ್ಮಗೆ ಎಲ್ಲ ಟೀ ಬೇಕೇ ಬೇಕು ಅವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ. ಆಮೇಲೆ ಬೇಕಂದರೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ನಾವು ಕುಡಿತೀವಿ. ಡಿಕಾಷನ್ ಮಾಡಿ ಇಟ್ಬಿಡ್ತೀನಿ. ಈ ಕಡೆ ಫಟಾಫಟ ಅಂಥೇಳಿ ರೈಸ್, ಸಾಂಬಾರು ಮತ್ತು ಚಿತ್ರಾನ್ನ ಮಾಡಬೇಕಂತ ಇವತ್ತಿನ ಐಡಿಯಾ ಇರೋದು. ಬೆಳಗ್ಗೆ ಏನು ತಲೆಗೆ ಓಡುತ್ತೆ ಅದನ್ನೇ ಫಟಾಫಟ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಅದು ಪ್ಲ್ಯಾನ್ ಮಾಡ್ಕೊಂಡು ಇದು ಪ್ಲ್ಯಾನ್ ಮಾಡ್ಕೊಂಡು ನೈಟೇ ಯೋಚನೆ ಮಾಡಿರ್ತೀನಿ. ಬೆಳಗ್ಗೆ ಏನು ಮಾಡಬೇಕಂತೇಳಿ ನೈಟ್ ಯೋಚನೆ ಮಾಡ್ಕೊಂಡು ಮಲಗಿರ್ತೀನಿ ಫ್ರೆಂಡ್ಸ್. ಅಂದರೆ ನನಗೆ ಬೆಳಗ್ಗೆಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಬೆಳಿಗ್ಗೆ ಏನು ಮಾಡಬೇಕು ಏನು ಬಿಡಬೇಕಂತ ಗೊತ್ತೇ ಆಗಲ್ಲ. ಸೊ ಅದಕ್ಕೋಸ್ಕರ ನೈಟೇ ಏನು ಮಾಡಬೇಕಂತ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋದಕ್ಕೆ. ಅದು ಟ್ಯೂಸ್ಡೇ ಬಂದರೆ ಫ್ರೈಡೇ ಬಂದರೆ ನನಗಂತೂ ಟೈಮ್ ಸಾಕಾಗೋದೇ ಇಲ್ಲ. ಎಷ್ಟು ಬೇಗ ಹೇಳ್ತೀನಿ ಅಂದ್ರೂ ಸಾಕಾಗೋದಿಲ್ಲ. ಯಾಕಂದರೆ ಪೂಜೆ ಮಾಡಿಕೊಂಡು ಮತ್ತೆ ನಾನು ಅಡುಗೆ ಮಾಡಿಕೊಂಡು ಮತ್ತೆ ಇವು ಮಕ್ಕಳಂತೂ ಎದ್ದೇ ಹೇಳೋದೇ ಇಲ್ಲ. ಎಬ್ಸಿ ನನಗೆ ಅಂತೂ ಸಾಕಾಗೋಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ಬೇಗ ಹೇಳ್ರು ಅಂದರೆ ಹೇಳೋದೇ ಇಲ್ಲ ಅಂತಾರೆ ಅವರು. ಸೊ ಚಿಕ್ಕವರಿದ್ದಾರೆ, ನಾನು ಒಪ್ಕೊಳ್ತೀನಿ. ಬಟ್ ಅವರು 8:15 ಅಂತ ಅನ್ನೋಷ್ಟರಲ್ಲಿ ರೆಡಿ ಆಗಿರಬೇಕು. ನಾನು 7:30ಗೆ ಎಬ್ಬಿಸ್ತೀನಿ ಅವ್ರಿಗೆ. ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಡ್ತೀನಿ. ಬಾಕ್ಸ್ ಎಲ್ಲ ಕಟ್ಟಿ ಎಲ್ಲನೂ ಇಟ್ಬಿಡ್ತೀನಿ. ಆಮೇಲೆ
ಅವ್ರಿಗಂತಲೇ ಟೈಮ್ ಕೊಡ್ತೀನಿ. ಅವ್ರನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಅವ್ರಿಗೆ ಫುಲ್ ಫ್ರೆಶಪ್ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ, ಆಮೇಲೆ ಅವ್ರೇನು ತಿಂತಾರೆ ನೋಡಿ, ಚಾಕೋಸ್ ಆಗಲಿ, ಒಂದಿನ ಬಿಸ್ಕಿಟ್ ಕೊಡ್ತೀನಿ, ಡೈಲಿ ಬಿಸ್ಕಿಟ್ ಕೊಡೋಲ್ಲ, ಒಂದಿನ ಬ್ರೆಡ್ ಕೊಡ್ತೀನಿ, ಒಂದೊಂದು ದಿನ ಟಿಫನ್ ಮಾಡ್ಕೊಂಡು ಹೋಗ್ತಾರೆ, ಒಂದೊಂದು ದಿನ ಒಂದೊಂದು ಅವ್ರಿಗೆ ಏನು ಬೇಕು ನೋಡಿ ಅದು ನೋಡಿ ತಿನ್ನಿಸಿ ಕಳಿಸ್ತೇನೆ ವೀಕ್ ಫುಲ್ಲು. ಮತ್ತು ಹೆಲ್ದಿ ಫುಡ್ಡನ್ನು ನಾನು ರೆಫರ್ ಮಾಡ್ತೀನಿ ಅವರಿಗೆ. ಸ್ನ್ಯಾಕ್ಸಲ್ಲಿ ಆ್ಯಪಲ್, ಆರೆಂಜ್ ಈ ಥರನೂ ಕಳಿಸ್ತೀನಿ. ಅದರದ್ದೇ ಒಂದು ವ್ಲಾಗ್ನ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ. ನಾನು ಲಂಚ್ ಬಾಕ್ಸ್ಗೆ ಏನೇನೆಲ್ಲ ಕಳಿಸ್ತೀನಿ ಅಂತೇಳಿ ಅದರದ್ದು ಒಂದು ವ್ಲಾಗ್ ಮಾಡ್ತೀನಿ. ಬಟ್ ಮಾಡ್ಬೇಕಂತೀನಿ, ಆದರೆ ನನಗೆ ಟೈಮೇ ಸಾಕಾಗಲ್ಲ. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಲೇಟ್ ಆಗಿಬಿಡುತ್ತೆ, ಹೀಗಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ನಾನು ಟ್ಯೂಸ್ಡೇನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಆಲ್ರೆಡಿ ಇವತ್ತು ವೆಡ್ನೆಸ್ಡೇ, ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದಿನ ಲೇಟೇ ಆಗಿಬಿಡುತ್ತೆ ನನಗೆ ಅಪ್ಲೋಡ್ ಮಾಡೋದಕ್ಕೆ. ಯಾಕಂದರೆ ಆಫೀಸಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇದ್ದರೆ ನನಗೆ ವಿಡಿಯೋ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಸೊ ಎಡಿಟ್ ಮಾಡೋಕ್ಕೂ ಆಗೋಲ್ಲ, ಹೀಗಾಗಿ ಲೇಟ್ ಆಗ್ತಿದೆ. ಡೈಲಿ ಎಷ್ಟೇ ಕಷ್ಟ ಆದ್ರೂ ಡೈಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಇರುತ್ತೆ. ಬಟ್ ಏನು ಮಾಡೋದು, ಕೆಲಸ ಇರುತ್ತಲ್ವ, ಸೊ ವರ್ಕಿಗೆ ಹೋಗ್ತೀನಿ. ಮನೆಯಲ್ಲಿದ್ದರೆ ಏನೋ ಮಾಡ್ಬೋದಾಗಿತ್ತು, ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಪ್ಲೀಸ್ ನನಗೆ ಯಾವಾಗಲೇ ವ್ಲಾಗ್ ಹಾಕಲಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮಗೆ. ಮತ್ತು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೋತಾರಲ್ವಾ, ಮಾಡ್ಕೊಳ್ತಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ದಯವಿಟ್ಟು ಪ್ಲೀಸ್ ಮಾಡಿಕೊಂಡ್ರೆ ರಿಟರ್ನ್ ಇದು ಮಾಡಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ಕಷ್ಟಪಡ್ತಾರೆ, ನಿಮ್ಗೆ ಇಷ್ಟ ಆಗಿನೇ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ಮತ್ತೆ ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸಡನ್ನಾಗಿ ಜಾಸ್ತಿ ಆಗಿರುತ್ತೆ. ನೈಟ್ ಮಲ್ಗೋವಾಗ ನೋಡಿದ್ರೆ ಜಾಸ್ತಿ ಇರುತ್ತೆ, ಬೆಳಗ್ಗೆ ನೋಡಿದ್ರೆ ಒಂದು 5ರಿಂದ 6 ಕಡಿಮೆನೇ ಆಗಿರುತ್ತೆ. ಯಾಕೆ ಅಷ್ಟು ಅನ್ಫಾಲೋ ಮಾಡಿಬಿಡ್ತಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಿಮಗೂ ಸಪೋರ್ಟ್ ಮಾಡ್ತೀರಿ, ನೀವು ಸಪೋರ್ಟ್ ಮಾಡಿ. ಎಲ್ಲರೂ ಕಷ್ಟನೇ ಪಡ್ತಾಯಿದ್ದಾರೆ, ಎಲ್ಲರೂ ಬಿಗ್ನರ್ಸೇ. ಪ್ಲೀಸ್ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಇರೋಣ ಅಂತಲೇ ನಾನು ಕೇಳ್ಕೊತೀನಿ. ಇದರಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ ಪ್ಲೀಸ್ ಅದನ್ನು ಸಾರಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೆ ನಾನು ನನ್ನ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.